ಇನ್ನು ಪೂಜೆಯ ವಿಚಾರಕ್ಕೆ ಪೂಜಾರಿಗಳ ನಡುವೆ ಹೊಡೆದಾಟ ಬಡದಾಟ ನಡೆದಿದೆ. ದೊಣ್ಣೆ ಕೋಲುಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಇದು ರಾಯಚೂರು ಜಿಲ್ಲೆಯ ವಡವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪೂಜೆಯ ವಿಚಾರಕ್ಕೆ ಪೂಜಾರಿಗಳ ನಡುವೆನೇ ಹೊಡೆದಾಟ ಬಡದಾಟ ಆಗಿರುವಂತಹ ಘಟನೆ ನಡೆದಿರುವುದು ರಾಯಚೂರು ಜಿಲ್ಲೆಯ ವಡಹಟ್ಟಿ ಗ್ರಾಮದಲ್ಲಿ. ಲಕ್ಷ್ಮೀ ರಂಗನಾಥನ ಪೂಜೆಗಾಗಿ ದಾಯಾದಿಗಳ ನಡುವೆ ಹೊಡೆದಾಟ ನಡೆದಿದೆ. ಪೂಜೆಯ ವಿಚಾರದಲ್ಲಿ ಎರಡು ಮದುವೆಯಾಗಿದ್ರು ದೇವಸ್ಥಾನದ ಪ್ರಧಾನ ಅರ್ಚಕ ತಿಮ್ಮಪ್ಪ ಅವರು. ಮೊದಲ ಹೆಂಡತಿಯ ಮಕ್ಕಳು ಹಾಗೆಯೇ ಎರಡನೇ ಹೆಂಡತಿಯ ಮಕ್ಕಳ ನಡುವೆ ಈ ಒಂದು ಜಗಳ ಆಗಿದೆ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಹಿಂದೆ 2 ಬಾರಿ ಇದೇ ವಿಚಾರಕ್ಕೆ ಜಗಳ ಆಗಿತ್ತು. ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿತ್ತು. ಆದ್ರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಇದೀಗ ಪವಿತ್ರ ದೇವಸ್ಥಾನದಲ್ಲೇ ಗಲಾಟೆಯನ್ನ ಮಾಡಿದ್ದು ಗಾಯಾಳುಗಳಿಗೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಿರವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಂಗನಾಥನ ಪೂಜೆ ಮಾಡಿ ಬರುವಾಗ ನಮ್ಮ ದೊಡ್ಡಪ್ಪನ ಮಕ್ಕಳು ಅರ್ಧ ಗುಡ್ಡಕ್ಕೆ ಕುಂತು ಬೆತ್ತ ಬೊಂಬು ತಗೊಂಡು 20 ಜನ, ನಾವು 5 ಜನ, ಗಂಡು ಮಕ್ಕಳು 3 ಹೆಣ್ಮಕ್ಳು 2 ಗಂಡು ಮಕ್ಕಳು. ಹೆಣ್ಮಕ್ಳು ಅಂತ ನೋಡ್ಲಾರ್ದ ದೌರ್ಜನ್ಯ ಮಾಡಿದ್ರು ನಮ್ಮ ದೊಡ್ಡಪ್ಪನ ಮಕ್ಕಳು ಮೊಮ್ಮಕ್ಕಳು. ರಂಗನಾಥನ ಪೂಜೆ ಮಾಡಿ ಬರುವಾಗ ನಮ್ಮ ದೊಡ್ಡಪ್ಪನ ಮಕ್ಕಳು ಅರ್ಧ ಗುಡ್ಡಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದೀಗ ವಿಶ್ವನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಯಾರು ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ? ಈಗ ಹಲವು ಬಾರಿ ಈ ರೀತಿಯಾದಂತಹ ಜಗಳ ಆಗಿದೆ, ಸಂಧಾನ ಆಗ್ಲಿಲ್ವಾ? ಈಗ ಊರವರಾಗಿರಬಹುದು ಅಥವಾ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಶೇರ್ ಮಾಡುವಂತಹ ವಿಚಾರ, ಅಥವಾ 1 ವರ್ಷ ಇವರು 1 ವರ್ಷ ಅವರು ಅನ್ನುವಂತಹ ರೀತಿಯಲ್ಲಿ ಏನಾದರೂ ಮಾತುಕತೆಗಳು ಆಗಿತ್ತಾ? ಹೇಗೆ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್? ನವಿತಾ, ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ವಡವಟ್ಟಿ ಎನ್ನುವಂತಹ ಗ್ರಾಮದಲ್ಲಿ ಈ ತರದೊಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲಿ ಐತಿಹಾಸಿಕ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಪೂಜೆಗಾಗಿ ಈ ದಾಯಾದಿಗಳು ಹೊಡೆದಾಡ್ಕೊಂಡಿದ್ದಾರೆ ನವಿತಾ. ಅದು ಬೀದಿಯಲ್ಲಿ ನಿಂತು ಅರ್ಚಕರು ಈ ರೀತಿ ಹೊಡೆದಾಡ್ತಿರ್ತಕ್ಕಂಥದ್ದನ್ನ ಊರಿನ ಜನ ನಿಂತು ನೋಡಿದ್ದಾರೆ. ಹೀಗಾಗಿ ಆ ದೃಶ್ಯದಲ್ಲಿ ನಿಮ್ಗೆ ಕಾಣಿಸ್ಬೋದು, ಅಲ್ಲಿರ್ತಕ್ಕಂಥ ಮಹಿಳೆ ಕೂಗನ್ನು ಕೂಡ ಕೇಳಿಸ್ಬೋದು, ಯಾರಾದ್ರೂ ಬಿಡಿಸ್ಕೊಳ್ಳೋಕೆ ಬನ್ನಿ ಎನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಐತಿಹಾಸಿಕ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಪೂಜಾರಿಯಾಗಿರ್ತಕ್ಕಂಥ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ತಿಮ್ಮಪ್ಪ ಎನ್ನುವಂತಹ ವ್ಯಕ್ತಿಗೆ 2 ಮದುವೆ ಆಗಿದ್ದಾವೆ ನವಿತಾ. ಮೊದಲನೇ ಹೆಂಡತಿ ಮಕ್ಕಳು ಮತ್ತೆ ಈಗ 2ನೇ ಹೆಂಡತಿ ಮಕ್ಕಳ ನಡುವೆ ಈ ರೀತಿಯಾದಂತಹ ಕಲಹ ಏರ್ಪಟ್ಟಿರ್ತಕ್ಕಂಥದ್ದು. ಮೊದಲ ಹೆಂಡತಿ ಮಕ್ಕಳೇನಿದ್ದಾರೆ, ಹೆಂಡತಿ ಮತ್ತು ಮಕ್ಕಳು ಕೂಡ ನಮಗೂ ಕೂಡ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಗಲಾಟೆ ಇದೇ ಮೊದಲಿನಲ್ಲ. ಈ ಹಿಂದೆಯೂ ಕೂಡ ಹಲವಾರು ಬಾರಿ ಸಿರವಾರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿತ್ತು. ಈಗ ಅದು ಇತ್ಯರ್ಥವಾಗದ ಕಾರಣ ಕೇವಲ ರಾಜಿ ಪಂಚಾಯಿತಿಗಳು ನಡೆದು ಅಲ್ಲಿ ಊರಿನ ಹಿರಿಯರೆಲ್ಲ ಸೇರಿ ಒಂದು ನೀವು ಹೇಳಿದ ಹಾಗೆ ಒಂದಷ್ಟು ವರ್ಷ ನೀವು ಒಂದಷ್ಟು ವರ್ಷ ಅವರು ಮಾಡ್ಕೊಂಡು ಹೋಗಿ ಯಾಕೆ ಜಗಳ ಮಾಡ್ತೀರಿ ಅನ್ನುವಂತಹ ರಾಜಿ ಪಂಚಾಯಿತಿಗಳು ನಡೆದ ಆದಿಯಾಗಿಯೂ ಕೂಡ ಈಗ ಅರ್ಚಕ ತಿಮ್ಮಪ್ಪನ 2ನೇ ಹೆಂಡತಿ ಮತ್ತು ಮಕ್ಕಳು ಆ ಒಂದು ದೇವಸ್ಥಾನದ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಮತ್ತೆ ತಗಾದಿಯನ್ನ ತೆಗಿತಾರೆ. ಹೀಗಾಗಿ ಮತ್ತೆ ಬಂದು ಈಗ ಪೂಜೆ ವಿಚಾರವನ್ನ ಕೇಳೋದಕ್ಕೆ ಬರ್ತಾರೆ ಎನ್ನುವಂತಹ ವಿಚಾರವನ್ನ ಇಟ್ಕೊಂಡು ಸುಮಾರು ಒಂದು 20 ಜನರ ಗುಂಪು ಆ ಒಂದು ನಿರ್ಜನ ಪ್ರದೇಶದಲ್ಲಿ ಈ ಒಂದು ಅರ್ಚಕ ತಿಮ್ಮಪ್ಪ ಮತ್ತು ತಿಮ್ಮಪ್ಪನ 2ನೇ ಹೆಂಡತಿ ಮತ್ತು ಮಕ್ಕಳು ಸೇರಿ ಮೊದಲನೇ ಹೆಂಡತಿ ಮಕ್ಕಳಿಗೆ ಥಳಿಸಿರ್ತಕ್ಕಂಥ ಘಟನೆ ನಡೆದಿದೆ. ಈಗ ಪವಿತ್ರ ದೇವಸ್ಥಾನದ ಇಡೀ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮದ ಜನಗಳು ಭಕ್ತಿಯಿಂದ ಪೂಜೆ ಮಾಡತಕ್ಕಂಥ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಅರ್ಚಕರು ಈ ರೀತಿಯಲ್ಲಿ ಬೀದಿಯಲ್ಲಿ ಹೊಡೆದಾಡಿಕೊಂಡಿದ್ದು ಮತ್ತು ದ್ವೇಷದ ನೆತ್ತರು ಇವತ್ತು ದೇವಸ್ಥಾನದಲ್ಲಿ ಹರಿದಿದ್ದಕ್ಕೆ ಸಾಕಷ್ಟು ಜನ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಇದೀಗ ಗಾಯಾಳುಗಳು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ.